ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದರ್ಶಿನ್ ಐ ಬ್ಲಾಗ್ಸ್. ಇವತ್ತಿನ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಬಂದುಬಿಟ್ಟು ಚಪಾತಿ ಮತ್ತು ಆಲೂಗಡ್ಡೆ ಪಲ್ಯ ಆಗಿರುತ್ತೆ. ಸೊ ನಾನು ಆ್ಯಕ್ಚುಲಿ ಇವತ್ತು ಥರ್ಸ್ಡೇ 26 ಬಂದುಬಿಟ್ಟು ರಾಮನವಮಿ ಇದೆ ಅಂತ ಅಂದ್ಬಿಟ್ಟು ಫುಲ್ ಇದು ಮಾಡ್ಕೊತಾ ಇದ್ದೆ. ಬಟ್ ಆದರೆ ಇವತ್ತಲ್ಲ ಅಂತ ನಾಳೆ ಅಂತ ಗೊತ್ತಾಯಿತು. ಸೊ ಹಾಗಾಗಿ ಸರಿ ಆಯಿತು ಅಂತಂದ್ಬಿಟ್ಟು ನಾನು ರಾತ್ರಿನೇ ಹೆಸರುಬೇಳೆ ಎಲ್ಲ ನೆನೆಸ್ಬಿಟ್ಟಿದ್ದೆ. ಸೊ ಇವತ್ತು ಫುಲ್ ನೀಟಾಗಿ ಏನಪ್ಪ ಏನೋ ದೇವರಿಗೆ ನೀಟಾಗಿ ಮಜ್ಜಿಗೆ ಮತ್ತು ಪಾನಕ ಮತ್ತು ಕೋಸಂಬರಿ ಎಲ್ಲ ಮಾಡಿ ನೀಟಾಗಿ ನೈವೇದ್ಯ ಮಾಡೋಣ ಅಂತೆಲ್ಲ ಅಂದ್ಕೊಂಡಿದ್ದೆ. ಅನ್ಫಾರ್ಚುನೇಟ್ಲಿ ಅದು ಯಾವುದೂ ಆಗಿಲ್ಲ. ಸೊ ಫ್ರೈಡೇ ಮಾಡ್ಕೋತೀನಿ. ಸೊ ಬೆಳಗ್ಗೆ ಎದ್ದ ಕೂಡಲೇ ಈ ಥರ ಬ್ರೇಕ್ಫಾಸ್ಟ್, ಈ ಥರ ಫುಲ್ ಹರಿಬರಿಯಲ್ಲಿ ಏನು ಮಾಡ್ಕೊಳ್ಳೋದು ಅಂತಲೇ ಗೊತ್ತಾಗಲ್ಲ. ನನ್ನ ತಮ್ಮ ನೋಡಿದ್ರೆ ಪೂರಿ ಮಾಡಿಕೊಡು ಅಂತ ಕೇಳ್ತಾನೆ. ಪೂರಿ ಮಾಡ್ಕೊಡೋಕೆ ನನಗೆ ಅಂದರೆ ಆಗುತ್ತೆ, ಬಟ್ ಆದರೆ ನಂಗೆ ಅಷ್ಟು ಅದು ಸಾಫ್ಟಾಗಿ ಬರೋಲ್ಲ. ಫುಲ್ ಅದು ಕುರುಮ್ ಅಂತ ಇರುತ್ತೆ. ಸೊ ಹಾಗಾಗಿಬಿಟ್ಟು ನಾನು ಫುಲ್ ಚಪಾತಿನೇ ಮಾಡಿಕೊಂಡೆ. ಇನ್ನು ಲಾಸ್ಟಲ್ಲಿ ಇನ್ನೊಂದು 6 ಇರಬೇಕು ಅಂದಾಗ ಓಕೆ ಮಾಡಿಕೊಟ್ಬಿಡೋಣ, ಹೋದರೆ ಹೋಗಲಿ ಅಂತ ಅಂದ್ಬಿಟ್ಟು ತಿನ್ಕೊಳ್ಳಿ ಅಂತ ಅಂದ್ಬಿಟ್ಟು ಅವನಿಗೆ ಚಪಾತಿ ಮಾಡಿಕೊಟ್ಟೆ. ಚಪಾತಿ ಮಾಡಿಕೊಟ್ಟು ಮತ್ತು ಆಲೂಗಡ್ಡೆ ಗ್ರೇವಿ ಮಾಡಿಕೊಂಡೆ. ಆಲೂಗಡ್ಡೆ ಪಲ್ಯ, ಸಾರಿ ನಾಟ್ ಗ್ರೇವಿ, ಆಲೂಗಡ್ಡೆ ಪಲ್ಯ ಮಾಡಿಕೊಂಡೆ. ಅದು ಕೂಡ ಓಕೆ. ನಾನು ರೆಸಿಪೀಸ್ ಎಲ್ಲ ಏನೇನೋ ಮಾಡ್ತಾಯಿದ್ದೀನಿ. ಅದೆಲ್ಲೋ ಯೂಟ್ಯೂಬಲ್ಲಿ ನೋಡಿ ಕುಕ್ಕಿಂಗ್ ಕಲಿತಾ ಇದ್ದೀನಿ. ಅದೂ ಕೂಡ ದಟ್ಸ್ ಇಸ್ ಗುಡ್. ಅದೂ ಫುಲ್ ಪರ್ಫೆಕ್ಟಾಗಿ ಸಖತ್ತಾಗಿತ್ತು. ನಾನು ಅಡುಗೆ ಮಾಡ್ತಾ ಇರೋದೆಲ್ಲ ನೋಡಿದ್ರೆ ಯಾರಾದರೂ ಹುಡುಗಿಗೆ ಅಡುಗೆ ಬರುತ್ತೆ, ಬಟ್ ಆದರೂ ಸುಮ್ಮನೆ ಡವ್ ಮಾಡ್ತಾಳೆ ಅಂತ ಅಂದ್ಕೊತಾರೆ. ಬಟ್ ಆ ಥರ ಏನೂ ಇಲ್ಲ. ಅಡುಗೆ ಅಂದರೆ ಮಾಡೋಕ್ಕೆ ಬರುತ್ತೆ, ಬರಲ್ಲ ಅಂತಲ್ಲ. ಬಟ್ ಏನು ಅಂತಂದರೆ ಎಲ್ಲ ಯೂಟ್ಯೂಬ್ ನೋಡಿ ಕಲಿಬೇಕು. ಯಾರು ಕೂಡ ಹುಟ್ಟುತ್ತಾನೆ ಎಲ್ಲ ಕುಕ್ಕಿಂಗ್ ಏನು ಮಾಡಲ್ಲ. ಎಲ್ಲ ಅವಾಗ ನೋಡಿ ಕಲಿಯೋದಲ್ವ, ಅದೇ ಥರ ನಾನು ನೋಡಿ ಕಲಿತಾ ಇರ್ತೀನಿ. ನಮ್ಮನೇಲಿ ಹೆಂಗೆ ಅಂತಂದರೆ ನಮ್ಮಮ್ಮ ಬೇಗ ಮಾಡಿಬಿಡ್ಬೇಕು. ಬಟ್ ಆದರೆ ನನಗೆ ಬೇಗ ಮಾಡೋಕ್ಕಾಗಲ್ಲ. ನಂಗೆ ಸ್ವಲ್ಪ ಟೈಮ್ ಕೊಡಬೇಕು. ಐ ನೀಡ್ ಸಮ್ ಟೈಮ್ ಟು ಪ್ರಿಪೇರ್ ಅಲ್ವಾ. ಸೊ ಆ ಥರ ಇದು ಮಾಡಬೇಕು. ಬಟ್ ನಮ್ಮಮ್ಮಂಗೆ ಆ ಥರ ಆಗೋಲ್ಲ, ಬೇಗ ಮಾಡಿಬಿಡ್ಬೇಕು. ಸೊ ಹಾಗಾಗಿ ನಾನು ಮಾಡ್ತಿರ್ಲಿಲ್ಲ. ಬಟ್ ಅನ್ಫಾರ್ಚುನೇಟ್ಲಿ ಇವಾಗ ನಾನೇ ಮಾಡ್ತಾ ಇರೋದ್ರಿಂದ ಎಲ್ಲ ಗೊತ್ತಾಗ್ತಿದೆ. ಬಟ್ ಆದರೆ ಬೆಳಗ್ಗೆ 6:30ಗೆ ಎದ್ದಿರೋದು. 6:30ಗೆ ಎದ್ದು ಜಸ್ಟ್ ನಾನು ಇವೆರಡೇ ಕೆಲಸ ಮಾಡಿರೋದು. ಬಟ್ ಇನ್ನೇನು ಮಾಡಿಲ್ಲ. ಕಸ ಗುಡಿಸಿ ನೆಲ ಒರೆಸಿ ಆಚೆನೂ ಕಸ ಗುಡಿಸಿ ಅಲ್ಲೂ ರಂಗೋಲಿ ಬಿಟ್ಟು ಪೂಜೆ ಮಾಡಿರೋದು ಅಷ್ಟೇ. ಆಲ್ರೆಡಿ 9:30 9:20 ಆಗೇ ಬಿಟ್ಟಿರುತ್ತೆ. ಸೊ ನನ್ನ ರೊಟೀನೆಲ್ಲ ಕೇಳ್ತಾರೆ, ನನಗೆ ತಲೆ ಕೆಟ್ಟು ಹೋಗ್ಬಿಟ್ಟಿದೆ ಹೆಂಗೆ ನಮ್ಮಮ್ಮ ಒಬ್ಬರೇ ಮಾಡ್ತಾರೆ ಅಂತ ಅನ್ನೋದು. ಸೊ ಏನೂ ಮಾಡೋಕ್ಕಾಗಲ್ಲ, ಇದೆಲ್ಲ ಕಲಿಬೇಕಾಗಿರೋದು. ಹೆಣ್ಮಕ್ಳು ಎಷ್ಟೇ ಡಿಗ್ರಿ ತೊಗೊಂಡ್ರೂ ಕೂಡ ಅಟ್ ದ ಎಂಡ್ ಆಫ್ ದ ಡೇ ವಿ ಹ್ಯಾವ್ ಟು ಗೋ ಟು ಅ ಕಿಚನಲ್ಲಿ ಹೋಗ್ಬಿಟ್ಟು ನಾವು ಕೆಲಸ ಮಾಡಲೇಬೇಕು. ಕೆಲಸ ಮಾಡಿಲ್ಲ ಅಂತಂದರೆ ಆಗೋದೇ ಇಲ್ಲ. ನನ್ನ ಮಾರ್ನಿಂಗ್ ಸೀನ್ಸ್ ಈ ಥರ ಆಯಿತು. ಸೊ ಈ ಆಲೂಗಡ್ಡೆ ಪಲ್ಯನೂ ಕೂಡ ಮಾಡಿಕೊಂಡೆ. ಯಾವುದೋ ತಮಿಳ್ ವಿಡಿಯೋನೋ ನೋಡ್ತದೆ, ಅದರಲ್ಲಿತ್ತು. ಸೊ ಅದಕ್ಕೆ ಶುಂಠಿ ಎಲ್ಲ ಹಾಕಿ ಮಾಡಿದ್ದು. ಚೆನ್ನಾಗಾಗಲ್ಲ ಅಂದ್ಕೊಂಡೆ, ಬಟ್ ಆದರೆ ಚೆನ್ನಾಗಾಯಿತು. ಇದೂ ಕೂಡ ಇದು ಏನಪ್ಪ ಶುಂಠಿ ಎಲ್ಲ ಹಾಕಿದ್ರೂ ಕೂಡ ಫುಲ್ ಸೆಮಿ ಗ್ರೇವಿ ಥರ ಮಾಡಿಕೊಂಡೆ. ಸೊ ಈ ಥರ ಇದ್ದರೆ ತಿನ್ಬೋದು. ಅದು ಫುಲ್ ಒಂಥರ ಗಟ್ಟಿ ಮಾಡ್ತಾರಲ್ಲ, ನೀರೇನೋ ಮಾಡ್ತಾರಲ್ಲ, ಅದಂದರೆ ತಿನ್ನೋಕ್ಕಾಗಲ್ಲ. ಇದಂದರೆ ಓಕೆ, ನನಗಿದಾಯಿತು. ಇದಾದಮೇಲೆ ನಾನು ಪೂಜೆ ಮಾಡ್ಕೋಬೇಕಿತ್ತು. ಸೊ ಹಾಗಾಗಿ ದೇವ್ರ ಮನೆಯೂ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಹೂವು ಎಲ್ಲ ತೆಗ್ದಿಟ್ಟು ನೆಕ್ಸ್ಟ್ ಬೇರೆ ಹೂವು ಎಲ್ಲ ಹಾಕಿ ನೀಟಾಗಿ ಪೂಜೆ ಮಾಡಿದೆ ಗೈಸ್. ನನಗೆ ಈ ಪೂಜೆ ಮಾಡಬೇಕು ಅಂದರೆ ಅಟ್ಲೀಸ್ಟ್ ನಂಗೆ ಒಂದು 20 ಮಿನಿಟ್ಸ್ ಆದರೂ ಬೇಕು. ನಂಗೆ ಬೇಗನೂ ಇದೂ ಕೂಡ ಅಷ್ಟೇ ಬೇಗ ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ನಾವು ದೇವ್ರ ಹತ್ರ ನಾವೇನೋ ಪೂಜೆ ಮಾಡಬೇಕು ಅಂದರೆ ಅವ್ರ ಹತ್ರನೋ ನಾವೇನೋ ಕೇಳ್ಕೊತಾ ಇದ್ದೀವಿ, ಬೇಡ್ಕೋತಾ ಇದ್ದೀವಿ ಅಂದರೆ ಇಟ್ ನೀಡ್ ಟೈಮ್, ರೈಟ್? ಸುಮ್ಮನೆ ಬಿಡು ಹಿಂಗೆ ಪೂಜೆ ಮಾಡಿದ್ವಾ ಓದ್ವಾ ಅನ್ನೋ ಥರ ಇರಬಾರ್ದು. ಅಲ್ಲೂ ಕೂಡ ನೀಟಾಗಿ ನಾನು ಪೂಜೆ ಎಲ್ಲ ಮಾಡಿದೆ. ಪೂಜೆ ಎಲ್ಲ ಮಾಡಿ ಫುಲ್ ಲೇಟಾಗಿಬಿಟ್ಟಿತ್ತು ಇವತ್ತು. ಆಫೀಸ್ಗಾದರೂ ಲೇಟಾಗೇ ಹೋದೆ. ನೆಕ್ಸ್ಟ್ ಡೇಯಿಂದ ನಾನು ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಾನು ಬೇಗ ಫ್ರೆಶ್ ಅಪ್ ಆಗಿಬಿಟ್ಟು ಇವತ್ತು ರಾಮನವಮಿ ಇದೆ ಅಂತಂದ್ಬಿಟ್ಟು ನನಗೆ ತಲೆಯಲ್ಲಿ ಇಷ್ಟೇ ಐಡಿಯಾ ಇತ್ತು, ಬೇಗ ಪಾನಕ ಮಜ್ಜಿಗೆ ಕೋಸಂಬರಿ ಎಲ್ಲ ಮಾಡಿಬಿಟ್ಟು ದೇವ್ರಿಗೆ ನೈವೇದ್ಯ ಮಾಡಿಟ್ಬಿಡೋಣ. ಬಿಕಾಸ್ ನೆನ್ನೆಯಿಂದನೂ ಹೀಗೆ ಆಗ್ತಿದೆ, ಮಾಡೋಕ್ಕಾಗ್ತಿಲ್ಲ ಅಂತಂದ್ಬಿಟ್ಟು ಬೇಗ 1/4 ಗಂಟೆಯಲ್ಲೇ ಕೋಸಂಬರಿ ಪಾನಕ ಮತ್ತು ಇದೇನು ಮಜ್ಜಿಗೆ ಈ 3 ಕೂಡ ನಾನು ರೆಡಿ ಮಾಡಿಕೊಂಡೆ. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ರೆಡಿ ಮಾಡಿಕೊಂಡೆ. ನಂಗೆ ಆ್ಯಕ್ಚುಲಿ ಚಿಕ್ಕವಳಿಂದ ಇರಬೇಕಾದಾಗೆಲ್ಲ ನಂಗೆ ಈ ಥರ ಎಲ್ಲ ಆಸೆ ಇತ್ತು ಮನೆಯಲ್ಲೇ ಮಾಡಬೇಕು ಅಂತಂದ್ಬಿಟ್ಟು. ಬಟ್ ಆದರೆ ನಮ್ಮ ಮಮ್ಮಿ ಎಲ್ಲ ವರ್ಕಿಗೆ ಹೋಗ್ತಾ ಇದ್ದದಕ್ಕೋಸ್ಕರ ಮಾಡೋಕ್ಕಾಗ್ತಿರ್ಲಿಲ್ಲ. ಬಟ್ ನನಗೆ ಇಲ್ಲ, ಅದನ್ನು ಕಂಟಿನ್ಯೂ ಮಾಡಬೇಕು ಅಂತಂದ್ಬಿಟ್ಟು ಮಾಡಿದೆ. ನೋಡಿದ್ರೆ ಬೆಳಗ್ಗೆ ಪೂಜೆ ಮಾಡೋಕ್ಕಾಗಿಲ್ಲ, ಈವ್ನಿಂಗ್ ಬಂದು ಪೂಜೆ ಮಾಡಿದೆ. ಪೂಜೆ ಮಾಡಿ ಈ ಥರ ಎಲ್ಲ ಚೆನ್ನಾಗಿ ಹೂವೆಲ್ಲ ಹಾಕಿ ರೆಡಿ ಮಾಡಿ ಗೈಸ್. ಥ್ಯಾಂಕ್ಸ್ ಗೈಸ್ ಇಲ್ಲಿವರೆಗೂ ನೋಡಿದ್ದಕ್ಕೆ. ಇನ್ನೂ ಸಾಕಷ್ಟು ವೀಡಿಯೋ ಬೇಕಂದರೆ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಥ್ಯಾಂಕ್ ಯು.